ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬಾಲಿವುಡ್ನ ಎವರ್ಗ್ರೀನ್ ಹೀರೋ ನಮ್ಮ ಪಲ್ಲವಿ ಅನುಪಲ್ಲವಿ ನಟ ಅನಿಲ್ ಕಪೂರ್ ಅವರ ಬಗ್ಗೆ ಒಂದು ವಿವಾದ ಸೃಷ್ಟಿಯಾಗಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹಳೆ ಫೋಟೋ ಒಂದು ಸಖತ್ ವೈರಲ್ ಆಗ್ತಿದೆ. ಅದರ ಹಿಂದೆ ಅಂಡರ್ ವರ್ಲ್ಡ್ ಕನೆಕ್ಷನ್ ಕಥೆನೂ ಇದೆ. ಇತ್ತೀಚೆಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಧುರಂಧರ್ ಸಿನಿಮಾದ ಆಫರ್ ರಿಜೆಕ್ಟ್ ಮಾಡಿದ್ದಕ್ಕೂ ಈ ಭೂಗತ ಲೋಕಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನೋ ಡೌಟ್ ಶುರುವಾಗಿದೆ. ಶಾರ್ಜಾ ಸ್ಟೇಡಿಯಂನಿಂದ ಹಿಡಿದು ಮುಂಬೈ ಬ್ಲಾಸ್ಟ್ ವರೆಗೂ ಬಾಲಿವುಡ್ ಮೇಲೆ ಈ ಅನಿಲ್ ವರ್ಲ್ಡ್ ನೆರಳು ಬಿದ್ದಿರೋದು ಹೊಸ ವಿಷಯ ಏನೂ ಅಲ್ಲ ಬಿಡಿ. ಆದ್ರೆ ಅನಿಲ್ ಕಪೂರ್ ಫೋಟೋ ದಾವೂದ್ ಇಬ್ರಾಹಿಂ ಪಕ್ಕ ಇರೋದು ನೋಡಿದ್ರೆ ಯಾರಿಗಾದ್ರೂ ಒಂದು ಕ್ಷಣ ಶಾಕ್ ಆಗೋದು ಗ್ಯಾರಂಟಿ. ಈ ಫೋಟೋ ಹಿಂದಿರೋ ಅಸಲಿ ಸತ್ಯ ಏನು? ಸೋನಮ್ ಕಪೂರ್ ಈ ವಿವಾದದ ಬಗ್ಗೆ ಅಷ್ಟೊಂದು ಗರಂ ಆಗಿದ್ದಕ್ಕೆ? ಆದಿತ್ಯಧರ್ ಅವರ ಬಿಗ್ ಬಜೆಟ್ ಸಿನಿಮಾದಿಂದ ಅನಿಲ್ ಕಪೂರ್ ಹೊರಬಂದಿದ್ದು ನಿಜಕ್ಕೂ ಡೇಟ್ಸ್ ಇಲ್ವಾ ಅಥವಾ ಭಯನಾ? ಈ ಎಲ್ಲಾ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಬಾಲಿವುಡ್ ಅಂಗಳದಲ್ಲಿ ಈಗ ದುರಂಧರ್ ದ ರಿವೆಂಜ್ ಸಿನಿಮಾ ಬಗ್ಗೆನೇ ದೊಡ್ಡ ಟಾಕ್ ನಡೀತಾ ಇದೆ. ಆದ್ರೆ ಅನಿಲ್ ಕಪೂರ್ ಈ ಪ್ರಾಜೆಕ್ಟ್ ನಿಂದ ದೂರ ಉಳಿದಿದ್ದು ಎಲ್ಲರಿಗೂ ಆಶ್ಚರ್ಯ ತಂದಿದೆ. ಡೈರೆಕ್ಟರ್ ಆದಿತ್ಯಧರ್ ಅವರು ಈ ಚಿತ್ರಕ್ಕಾಗಿ ಅನಿಲ್ ಕಪೂರ್ ಅವರನ್ನ ಅಪ್ರೋಚ್ ಮಾಡಿದ್ದು ನಿಜ ಅಂತ ಸ್ವತಃ ಅನಿಲ್ ಕಪೂರೇ ಕನ್ಫರ್ಮ್ ಮಾಡಿದ್ದಾರೆ. ಇಂಡಿಯಾ ಟುಡೇ ಕಾನ್ಕ್ಲೇವ್ ನಲ್ಲಿ ಮಾತಾಡುವಾಗ ಅನಿಲ್ ಕಪೂರ್ ಅವರು ತಮಗೆ ಈ ಚಿತ್ರದಲ್ಲಿ ಒಂದು ಗೆಸ್ಟ್ ರೋಲ್ ಆಫರ್ ಬಂದಿತ್ತು ಅಂತ ಹೇಳಿದ್ರು. ಆದ್ರೆ ಕಮಿಟ್ಮೆಂಟ್ ಅಂದ್ರೆ ಅನಿಲ್ ಕಪೂರ್ ಅವರಿಗೆ ಪಂಚಪ್ರಾಣ. ಕೊಟ್ಟ ಮಾತನ್ನ ಅವರು ಯಾವತ್ತೂ ತಪ್ಪೋದಿಲ್ವಂತೆ. ಈ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲೇ ಅವರು ಆಲ್ರೆಡಿ ಬೇರೊಬ್ಬ ಪ್ರೊಡ್ಯೂಸರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ. ಹಾಗಾಗಿ ತಮ್ಮ ಹಳೆ ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಬಿಗ್ ಆಫರ್ ಬೇಡ ಅಂದಿದ್ರಂತೆ. ವೃತ್ತಿಪರತೆ ಅನ್ನೋದು ನನ್ನ ಕೆರಿಯರ್ ನಲ್ಲೇ ತುಂಬಾ ಮುಖ್ಯವಾದದ್ದು. ಅದನ್ನು ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೆ ಈ ರೀಸನ್ ಕೇಳಿ ನೆಟ್ಟಿಗರು ಸುಮ್ಮನಾಗ್ತಿಲ್ಲ. ಇದರ ಹಿಂದೆ ಬೇರೆ ಯಾವುದೋ ಬಲವಾದ ಕಾರಣ ಇದೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಪ್ರೊಫೆಷನಲ್ ಕಾರಣ ಕೊಟ್ಟರು ಕೂಡ ಜನರ ಮನಸ್ಸಲ್ಲಿ ಮಾತ್ರ ಈ ವಿಷಯ ಇನ್ನೂ ಡೌಟ್ ಆಗಿ ಉಳಿದ್ಬಿಟ್ಟಿದೆ. ಅನಿಲ್ ಕಪೂರ್ ಅವರ ಈ ಡಿಸಿಷನ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಡಿಬೇಟೇ ಕ್ರಿಯೇಟ್ ಮಾಡಿದೆ. ಸ್ನೇಹಿತರೆ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅನಿಲ್ ಕಪೂರ್ ಮತ್ತೆ ದಾವೂದ್ ಇಬ್ರಾಹಿಂ ಒಟ್ಟಿಗೆ ಕೂತಿರೋ ಒಂದು ಫೋಟೋ ಫುಲ್ ಹಲ್ಚಲ್ ಎಬ್ಬಿಸ್ತಾ ಇದೆ. ಈ ಫೋಟೋ ತೆಗೆಸಿದ್ದು ನಿನ್ನೆ ಮೊನ್ನೆ ಅಲ್ಲ. ಇದು ಬರೋಬ್ಬರಿ 1988ನೇ ಇಸ್ವಿಯಲ್ಲಿ ಯುಎಇಯ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಘಟನೆ ಇದು. ಆ ಕಾಲದಲ್ಲಿ ಶಾರ್ಜಾ ಅಂದ್ರೆ ಬರೀ ಕ್ರಿಕೆಟ್ ಮಾತ್ರ ಇರ್ತಿರ್ಲಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮತ್ತೆ ಭೂಗತ ಲೋಕದ ಕಿಂಗ್ ಪಿನ್ಗಳು ಬರ್ತಾ ಇದ್ರು. ಅನಿಲ್ ಕಪೂರ್ ಅವರು ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ನೋಡೋದಕ್ಕೆ ಅಲ್ಲಿಗೆ ವಿಐಪಿ ಗ್ಯಾಲರಿಯಲ್ಲಿ ಹೋಗಿ ಕೂತಿದ್ರು. ಆ ಟೈಮಲ್ಲಿ ಅವರು ಬಾಲಿವುಡ್ಗೆ ಹೊಸಬರಾಗಿದ್ರಿಂದ ವಿಐಪಿ ಸೀಟ್ ಸಿಕ್ಕಿದ್ದೇ ದೊಡ್ಡ ವಿಷಯ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಅನಿಲ್ ಕಪೂರ್ ಅವರಿಗೆ ತಮ್ಮ ಪಕ್ಕದಲ್ಲಿ ಕೂತಿರೋದು ಇಂಡಿಯಾದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂ ಅಂತ ಗೊತ್ತೇ ಇರಲಿಲ್ವಂತೆ. ಈ ಫೋಟೋದಲ್ಲಿ ಇವರಿಬ್ರು ತುಂಬಾ ಹತ್ತಿರ ಕೂತಿರೋದನ್ನ ನೋಡಿ ನೆಟ್ಟಿಗರು ಈಗ ಅದನ್ನ ಅಂಡರ್ ವರ್ಲ್ಡ್ ಲಿಂಕ್ ಅಂತ ಕರೀತಾ ಇದ್ದಾರೆ. 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟಕ್ಕಿಂತ ಮೊದಲು ದಾವೂದ್ ಹೀಗೆ ರಾಜಾರೋಷವಾಗಿ ಕ್ರಿಕೆಟ್ ಮೈದಾನಗಳಲ್ಲಿ ಕಾಣಿಸ್ಕೊಳ್ತಾ ಇದ್ನಂತೆ. ಆಗ ತೆಗೆಸಿಕೊಂಡ ಈ ಫೋಟೋ ಈಗ ಅನಿಲ್ ಕಪೂರ್ ಅವರ ಕೆರಿಯರ್ ಮೇಲೆ ಒಂದು ಕಪ್ಪು ಚಿಕ್ಕೆಯಾಗಿ ಕಾಡ್ತಿದೆ. ಈ ಒಂದೇ ಒಂದು ಫೋಟೋದಿಂದ ಅನಿಲ್ ಕಪೂರ್ ಅವರು ಇವತ್ತಿಗೂ ಸೈಬರ್ ದಾಳಿ ಮತ್ತೆ ಟ್ರೋಲ್ಗಳನ್ನ ಎದುರಿಸುವಂತಾಗಿದೆ. ಸ್ನೇಹಿತರೆ, ತನ್ನ ತಂದೆಯ ಬಗ್ಗೆ ಯಾವಾಗ ದಾವೂದ್ ಇಬ್ರಾಹಿಂ ಸಂಬಂಧದ ಬಗ್ಗೆ ಟ್ರೋಲ್ಗಳು ಜಾಸ್ತಿ ಆಯ್ತೋ ಮಗಳು ಸೋನಮ್ ಕಪೂರ್ ಸುಮ್ಮನೆ ಕೂರ್ಲಿಲ್ಲ. 2020ರಲ್ಲಿ ಒಬ್ಬ ವ್ಯಕ್ತಿ ಈ ಫೋಟೋನ ಟ್ವಿಟರ್ ನಲ್ಲಿ ಶೇರ್ ಮಾಡಿ ಇದು ಕರ್ಮದ ಸಂಬಂಧವೋ ಅಥವಾ ಧರ್ಮದ್ದೋ ಅಂತ ತುಂಬಾ ಕೆಟ್ಟದಾಗಿ ಕೇಳಿದ್ದ. ಇದನ್ನ ನೋಡಿ ಕೆರಳಿ ಕೆಂಡವಾದ ಸೋನಮ್ ಕಪೂರ್ ಅವರು ಇದಕ್ಕೆ ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಟ್ಟು ಎಲ್ಲರ ಬಾಯಿ ಮುಚ್ಚಿದ್ರು. ಆ ಫೋಟೋದಲ್ಲಿ ಇರೋದು ಕೇವಲ ಕ್ರಿಕೆಟ್ ಮೇಲಿರೋ ಪ್ರೀತಿಯ ಸಂಬಂಧ ಅಷ್ಟೇ, ಅದರಲ್ಲಿ ಯಾವುದೇ ಅಂಡರ್ ವರ್ಲ್ಡ್ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರು. ಆ ದಿನ ಸ್ಟೇಡಿಯಂನಲ್ಲಿ ಅನಿಲ್ ಕಪೂರ್ ಒಬ್ಬರೇ ಇರಲಿಲ್ಲ, ಬಾಲಿವುಡ್ ದಿಗ್ಗಜ ರಾಜ್ ಕಪೂರ್ ಕೂಡ ಅಲ್ಲೇ ಇದ್ರು ಅಂತ ನೆನಪಿಸಿದ್ರು. ಅಪ್ಪನಿಗೆ ಯಾರ ಪಕ್ಕದಲ್ಲಿ ಕೂತಿದ್ದೀನಿ ಅನ್ನೋ ಅರಿವು ಕೂಡ ಇರಲಿಲ್ಲ. ಅದು ಸಾರ್ವಜನಿಕ ಸ್ಥಳವಾಗಿತ್ತು ಅನ್ನೋದು ಅವರ ಮುಖ್ಯ ವಾದವಾಗಿತ್ತು. ಸತ್ಯ ಗೊತ್ತಿಲ್ಲದೆ ದ್ವೇಷ ಹರಡೋದು ತಪ್ಪು. ಈ ರೀತಿ ಟ್ರೋಲ್ ಮಾಡೋ ನಿಮ್ಮನ್ನ ಆ ಶ್ರೀರಾಮನೇ ಕ್ಷಮಿಸಲಿ ಅಂತ ಸೋನಮ್ ಟ್ವೀಟ್ ಮಾಡಿದ್ರು. ಆದರೂ ಕೂಡ ಜನಮತ ಇವತ್ತಿಗೂ ಆ ಫೋಟೋ ಹಿಡ್ಕೊಂಡು ಅನಿಲ್ ಕಪೂರ್ ಅವರ ಕಾಲೆಳೆಯೋದನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ. ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಾಹಿತಿ ಕೊರತೆ ಹೇಗೆ ಒಬ್ಬ ದೊಡ್ಡ ನಟನ ಹೆಸರಿಗೆ ಧಕ್ಕೆ ತರುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಮನೆಯವರು ಎಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಇನ್ನೂ ಚರ್ಚೆ ನಡೀತಾನೆ ಇರೋದು ಒಂದು ವಿಷಾದವಾದ ಸಂಗತಿ. ಸ್ನೇಹಿತರೆ,
ಕನ್ನಡದ ಕ್ಲಾಸಿಕ್ ಸಿನಿಮಾ ಪಲ್ಲವಿ ಅನುಪಲ್ಲವಿ ಮೂಲಕ ನಮ್ಮ ಕನ್ನಡಿಗರಿಗೂ ಹತ್ತಿರವಾಗಿರೋ ಅನಿಲ್ ಕಪೂರ್ ಅವರಿಗೆ ಈ ದಾವೂದ್ ನಂಟಿನ ವಿವಾದ ಹೊಸದೇನಲ್ಲ. ಆದ್ರೆ ಈಗ ದುರಂಧರ್ ಸಿನಿಮಾ ರಿಜೆಕ್ಟ್ ಮಾಡಿದ ಮೇಲೆ ಜನರು ಈ ಹಳೆ ವಿಷಯಕ್ಕೆ ಹೊಸ ಬಣ್ಣ ಹಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಕೆಲವರು ಹೇಳ್ತಿರೋ ಪ್ರಕಾರ ದಾವೂದ್ ಇಬ್ರಾಹಿಂಗೆ ಬೇಜಾರಾಗಬಾರ್ದು ಅಂತಾನೆ ಅನಿಲ್ ಕಪೂರ್ ಈ ಕಥೆಯನ್ನ ರಿಜೆಕ್ಟ್ ಮಾಡಿರಬಹುದು ಅನ್ನೋದು ಇವರ ವಾದ. ಈ ಸಿನಿಮಾದ ಕತೆ ಭಯೋತ್ಪಾದನೆ ಮತ್ತೆ ಅಂಡರ್ ವರ್ಲ್ಡ್ ವಿರುದ್ಧ ಇರೋದ್ರಿಂದ ಅನಿಲ್ ಕಪೂರ್ ಹಿಂದೆ ಸರಿದಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಡ್ತಾ ಇದೆ. ಅನಿಲ್ ಕಪೂರ್ ಎಷ್ಟೇ ಪ್ರೊಫೆಷನಲ್ ಡೇಟ್ಸ್ ಕಾರಣ ಅಂತ ಹೇಳಿದ್ರು ಕೂಡ ಒಂದು ವರ್ಗದ ಜನ ಅದನ್ನ ನಂಬೋದಕ್ಕೆ ರೆಡಿ ಇಲ್ಲ. ದಾವೂದ್ ಜೊತೆಗಿನ ಫೋಟೋ ವೈರಲ್ ಆದಾಗಿನಿಂದಲೂ ಅನಿಲ್ ಕಪೂರ್ ಅವರ ಪ್ರತಿಯೊಂದು ನಡೆಯನ್ನು ಜನ ಅನುಮಾನದ ಕಣ್ಣಿನಿಂದಲೇ ನೋಡ್ತಾ ಇದ್ದಾರೆ. ಒಬ್ಬ ನಟನಾಗಿ ಅವರು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಈ ಒಂದು ಹಳೆಯ ಇನ್ಸಿಡೆಂಟ್ ಅವರನ್ನ ಕರಿ ನೆರಳಿನಂತೆ ಕಾಡುತ್ತಾ ಬರ್ತಿದೆ ಅನ್ನೋದು ಸುಳ್ಳಲ್ಲ. ಅಂಡರ್ ವರ್ಲ್ಡ್ ಮತ್ತೆ ಬಾಲಿವುಡ್ ನಡುವೆ ಇರೋ ನಂಟಿನ ಕಥೆಗಳು ಯಾವತ್ತೂ ಮುಗಿಯದ ಅಧ್ಯಾಯಗಳು ಅನ್ನೋದನ್ನ ಈ ಘಟನೆ ತೋರಿಸುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಹಳೆಯ ಫೋಟೋಗಳು ಹೇಗೆ ಹೊಸ ವಿವಾದಗಳಿಗೆ ಜನ್ಮ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದ್ರೆ ಫ್ಯಾಕ್ಟ್ಸ್ ಬೇರೆನೇ ಇರುತ್ತೆ. ಈ ಟ್ರೋಲ್ ಮಾಡೋರ ಹತ್ರ ಅದಕ್ಕೆ ಆಧಾರ ಇರೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಸ್ನೇಹಿತರೆ, ಅನಿಲ್ ಕಪೂರ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ದಶಕಗಳ ಕಾಲ ಕಷ್ಟಪಟ್ಟು ತಮ್ಮದೇ ಆದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಕೊಂಡಿದ್ದಾರೆ. ಆದ್ರೆ ಈ ಅಂಡರ್ ವರ್ಲ್ಡ್ ಕನೆಕ್ಷನ್ ಅನ್ನೋ ಟ್ಯಾಗ್ ಇವರ ಇಮೇಜ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಿದೆ. ದುರಂಧರ್ 2 ಸಿನಿಮಾ ರಿಜೆಕ್ಟ್ ಮಾಡಿದ್ದು ಅವರ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಚಾಯ್ಸ್ ಆದ್ರೂ ಅದನ್ನ ತಪ್ಪಾಗಿ ಅರ್ಥೈಸಲಾಗ್ತಿದೆ. ಒಬ್ಬ ಸೀನಿಯರ್ ಆಕ್ಟರ್ ಆಗಿ ಅವರಿಗೆ ತಮ್ಮ ಕಾಲ್ ಶೀಟ್ ಮ್ಯಾನೇಜ್ ಮಾಡೋದು ಮತ್ತೆ ಯಾವ ಸಿನಿಮಾ ಮಾಡಬೇಕು ಅನ್ನೋ ಫ್ರೀಡಮ್ ಖಂಡಿತವಾಗಿಯೂ ಇರುತ್ತೆ. ಆದ್ರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಪ್ರತಿಯೊಂದಕ್ಕೂ ಒಂದು ಕತೆ ಕಟ್ಟೋದು ಈಗಿನ ಕಾಲದ ಫ್ಯಾಷನ್ ಆಗ್ಬಿಟ್ಟಿದೆ. ಈ ಫೋಟೋ ವಿವಾದ ಮತ್ತೆ ಸಿನಿಮಾ ರಿಜೆಕ್ಷನ್ ಎರಡನ್ನ ಮಿಕ್ಸ್ ಮಾಡಿ ಅನಿಲ್ ಕಪೂರ್ ಅವರನ್ನ ಸದ್ಯ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ನಡೀತಾ ಇದೆ. ಅನಿಲ್ ಕಪೂರ್ ಅವರು ಯಾವಾಗಲೂ ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವ ವ್ಯಕ್ತಿ. ಅದನ್ನೇ ಅವರು ಇವತ್ತಿನವರೆಗೂ ಪಾಲಿಸಿಕೊಂಡು ಬಂದಿದ್ದಾರೆ. ಎಷ್ಟೇ ಟ್ರೋಲ್ ಮಾಡಿದ್ರು ಅವರು ಮಾತ್ರ ತಮ್ಮ ಸ್ಟೈಲ್ ಮತ್ತೆ ಕೆಲಸದ ಮೂಲಕವೇ ಎಲ್ಲರಿಗೂ ಉತ್ತರ ಕೊಡ್ತಾ ಮುನ್ನುಗ್ತಿದ್ದಾರೆ. ದಾವೂದ್ ಜೊತೆಗಿನ ಫೋಟೋ ಒಂದು ಆಕಸ್ಮಿಕ ಘಟನೆ ಅಂತ ಗೊತ್ತಿದ್ರು ಕೆಲವು ಜನ ಅದನ್ನ ಪದೇ ಪದೇ ಪ್ರಸ್ತಾಪ ಮಾಡೋದು ಬೇಸರದ ವಿಷಯ. ಸದ್ಯಕ್ಕೆ ಅನಿಲ್ ಕಪೂರ್ ಅವರು ಈ ಎಲ್ಲಾ ವಿವಾದಗಳಿಂದ ದೂರ ಉಳಿದು ತಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಂತಿಮವಾಗಿ ಹೇಳೋದಾದ್ರೆ ಒಬ್ಬ ಕಲಾವಿದನನ್ನ ಅವನ ಕೆಲಸದಿಂದ ಗುರುತಿಸಬೇಕೇ ಹೊರತು ಇಂತಹ ಅನ್ವೆರಿಫೈಡ್ ನ್ಯೂಸ್ ನಿಂದ ಅಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.